ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ನಗರದಲ್ಲಿ ಶ್ರದ್ಧಾ ಭಕ್ತಿಯ ನಾಗರ ಪಂಚಮಿ, ನಾಗದೇವರ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ ಸಮರ್ಪಣೆ. ಜಿಲ್ಲಾ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಸಮನ್ವಯ ಸಭೆ, ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿ. ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಮಹಿಳೆಯರು ಕುಟುಂಬ ಸಮೇತರಾಗಿ ನಾಗರಕಟ್ಟೆಯ ಮೂರ್ತಿಗಳಿಗೆ ಹಾಲೆರೆದು ನಾಗರ ಪಂಚಮಿಯನ್ನು ಆಚರಿಸಿದರು. ಪುರಾತನ ಕಾಲದಿಂದಲೂ ಆಚರಿಸುತ್ತಾ ಬಂದಿರುವ ನಾಗರ ಪಂಚಮಿ ಹಬ್ಬಕ್ಕೆ ಈ ವರ್ಷವೂ ಕೂಡ ಕಳೆ ಬಂದಿದೆ. ಹೌದು, ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸುರಿಮಳೆಯೇ ಇರುತ್ತೆ. ಈ ನಿಟ್ಟಿನಲ್ಲಿ ನಾಗರ ಪಂಚಮಿ ಹಬ್ಬವು ಶ್ರಾವಣ ಮಾಸದ ಮೊದಲ ಹಬ್ಬವಾಗಿದೆ. ನಾಗರ ಪಂಚಮಿಗೆ ಈ ವರ್ಷವೂ ಕೂಡ ಕಳೆ ಬಂದಿದೆ. ಮಹಿಳೆಯರು ಕುಟುಂಬ ಸಮೇತವಾಗಿ ನಾಗರಕಟ್ಟೆಯ ಮೂರ್ತಿಗಳಿಗೆ ಹಾಲೆರೆದು ಅಭಿಷೇಕ ಸಮರ್ಪಿಸುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದರು. ಕುಟುಂಬ ಸಮೇತವಾಗಿ ಶೇಂಗಾ ಉಂಡಿ, ರವೆ ಉಂಡಿ, ಮಂಡಾಳುಂಡಿ, ಎಳ್ಳುಂಡಿ, ಹೋಳಿಗೆ, ಶಾವಿಗೆ ಪಾಯಸ, ಸಂಡಿಗೆ ಹಾಗೂ ಹಪ್ಪಳ ಸೇರಿ ಬಗೆ ಬಗೆಯ ಸಿಹಿ ಕ್ಯಾದಿಗಳನ್ನು ತಯಾರಿಸಿ ನಾಗಪ್ಪನಿಗೆ ಎಡೆ ನೀಡಿ ನಂತರ ಮನೆಯಲ್ಲೆಲ್ಲರೂ ತಿಂದು ಸಂಭ್ರಮಿಸಿದರು. ಮಕ್ಕಳು ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲವನ್ನಿಟ್ಟು ಹಾಲು ಮತ್ತು ನೀರನ್ನ ಅಮ್ಮನ ಪಾಲು, ಅಪ್ಪನ ಪಾಲು, ನನ್ನ ಪಾಲು, ನಿನ್ನ ಪಾಲು ಎಂದು ನಾಗರ ಮೂರ್ತಿ ಮೇಲೆ ಹಾಕಿ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿದ್ದು ವಿಶೇಷವಾಗಿತ್ತು. ಅಲ್ಲದೆ ಅರಿಶಿನ ಹಚ್ಚಿದ ನೂಲನ್ನ ಕೈಗೆ ಕಟ್ಟಿಕೊಂಡು ಮತ್ತು ಕೊಬ್ಬರಿ ಬಟ್ಟಲನ್ನ ಆಡಿಸುವ ಮೂಲಕ ಮಕ್ಕಳು ಹಬ್ಬವನ್ನ ಸಂಭ್ರಮ ಪಟ್ಟರು. ಮನೆಯಲ್ಲಿ ಹಾಗೂ ಮರಗಳಿಗೆ ಜೋಕಾಲಿ ಕಟ್ಟಿ ಆಡಿ ಸಿಹಿ ತಿಂದು ಸಂತಸಪಟ್ಟರು. महागणपतिं आवाहयामि महागणपतिं आवाहयामि ओम भूर्भुवः गणपते नमः ध्यायामि ध्यानमर्पयामि आवाहयामि आदयो आत्मनर्पयामि सत्तयो अर्घ्यमर्पयामि हरिनाथमय ब्रह्म ओम भूर्भुवः गणपते नमः विलेचन्दन गन्धं समर्पयामि अलङ्कारार्थे अक्षतः कृते अलङ्कारार्थे अक्षतः समर्पयामि महागणपते नमः पूजार्थे तत्र पुष्पं समर्पयामि धूपमाग्रापयामि गणपतिर्धूपगन्धाटो गन्धर्तमा आगे सर्वदेवानां धूपोऽयं प्रत्येकराख्यातः गन्धाटो गन्धर्तमा आगे सर्वदेवानां धूपोऽयं प्रत्येकराख्यातः धूपमाग्रापयामि गणाधिपतये नमो नमः आगे सर्वदेवानां धूपोऽयं प्रत्येकराख्यातः धूपमाग्रापयामि दीपं दर्शयामि श्रीमन्मः गणाधिपतये नमो नमः धूपमाग्रापयामि एकादशिक्य दीपं दर्शयामि हरिद्रोरकस्नानं कुङ्कुमोदकस्नानं आपो इष्टामयो भुव हरिद्रोरकस्नानं समर्पयामि नमस्काराय हरिद्रोरकस्नानं तेन दिव्यनिर्मलापदक गन्धोदकस्नानं पुष्टम् आवाहयामि पुष्णोदकस्नानं आकयर्थ आपो इष्टामयो भुव आपो इष्टामयो नमस्काराय पूजा ततः शुद्धोदक ज्ञानोदान समान कदली मला कर्तव्यकामला नैवेद्यं समर्पयामि ताम्बूलं समर्पयामि गणगर्भाय नमः दीपं दद्यामि पञ्चपुष्पाञ्जलिं वक्रतुण्डमहाकाय सूर्यकोटि सर्वप्रभा निर्विघ्नं कुर्मे देव सर्वकार्येषु सर्वदा प्रारम्भे सिद्धिमायातु विघ्नानितो सख्यं सह कुटुम्बिने महाकमलावरी सरस्वती नर्मदा सिन्धु कावेरी जलेस्मिन् सन्निधिं कुरुः हनुमद्भिमद्भां सीतापदे मूलरामचन्द्र देवताभ्यो नमः
नमस्ते रमणीया पूजा आवाहितहस्ते वाद्यं समर्पयामि प्रत्यहस्ते समर्पयामि पितामह्येन मधुपर्क स्नानं समर्पयामि शान्तहस्ते ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾಗರಕಟ್ಟಿ ಸೇವಾ ಸಮಿತಿ ವತಿಯಿಂದ ನಾಗರ ಪಂಚಮಿ ನಿಮಿತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಪೂಜಾ ಹಾಗೂ ಮಹಾಪ್ರಸಾದ ವಿತರಣೆ ಇರುತ್ತದೆ. ಇಲ್ಲಿ ಓಣಿಯಲ್ಲಿ ಎಲ್ಲರೂ ಉತ್ಸಾಹದಿಂದ ಯುವಕರು, ಹಿರಿಯರು, ಮಹಿಳೆಯರು ತುಂಬ ಜನ ಬಂದು ಇಲ್ಲಿ ಸಹಕಾರ ಕೊಟ್ಟು ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಸುಮಾರು 25 ವರ್ಷ 30 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. 30-40 ವರ್ಷ ಭಾಳ ಪುರಾಣದ್ರಿ ಇದು, ಈಗಿಂದಲ್ಲ ಇದು. ಸೊ ಮೊದಲು ಆಚರಣೆಗೆ ಮತ್ತು ಈಗ ಮಾಡೋ ಆಚರಣೆಗೆ ಏನು? ಮೊದಲು ಆಚರಣೆಗೆ ಬಡತನ ಇತ್ತು ಅವಾಗ. ಈಗ ಒಂದು ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿದೆ. ಈಗ ಅವಾಗೆಲ್ಲ ಸಣ್ಣ ಕಟ್ಟಿತ್ತು, ಆ ಕಟ್ಟಿ ಮ್ಯಾಗ ಪೂಜೆ ಮಾಡ್ತಿದ್ವಿ. ಇವಾಗೆಲ್ಲ ತಗಡು ಗಿಡ ಹಾಕ್ಸಿ ವಿಜೃಂಭಣೆಯಿಂದ ಮಾಡ್ತೀವಿ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ, ಇವತ್ತಿನ ದಿನ ನಮ್ಮ ನಾಗರಕಟ್ಟಿ ಸೇವಾ ಸಮಿತಿ ವತಿಯಿಂದ ಇಲ್ಲೇ ಶ್ರೀ ನಾಗೇಶ್ವರ ಸ್ವಾಮಿಗೆ ಅಭಿಷೇಕ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇದು ಸುಮಾರು ಒಂದು 35-40 ವರ್ಷ ಹಿಂದಿಂದ ನಾವಿನ್ನೂ ಚಿಕ್ಕವರಿದ್ವಿ. ಒಂದು ನಮ್ಮ ತಿಳುವಳಿಕೆ ಬರೋದಕ್ಕಿಂತ ಮುಂಚೆಗಳಿಂದನೂ ಗೊತ್ತು ನಮಗಿದು. ಆದರೆ ಇದರ ವಿಶೇಷತೆಗಳೇನು ಸಾಕಷ್ಟು ಇಲ್ಲಿ ಜನರು, ನಮ್ಮ ಏರಿಯಾ ಜನರಾತು, ಬೇರೆ ಊರವರು ಬಂದವರು, ಇಲ್ಲಿ ನಡ್ಕೊಂಡವರು ಎಲ್ಲರಿಗೂ ಇಲ್ಲಿಂದ ಒಳ್ಳೆಯದಾಗೈತಿ. ಇಲ್ಲಿ ಬಂದು ಯಾರು ಕುಂತು ಪೂಜೆ ಮಾಡಿಸ್ಕೊಂಡು ಹೋಗ್ಯಾರ, ನಡ್ಕೊಂಡು ಹೋಗ್ಯಾರ, ಅವ್ರಿಗೆ ಮಕ್ಕಳಾಗ್ಯಾವು. ಸಾಕಷ್ಟು ಅವ್ರ ಬೇಡಿಕೆಗಳೇನೈತಲ್ಲ ಸಾಕಷ್ಟು ಈಡೇರ್ಯಾವು. ಆ ಒಂದು ಈಡೇರಿಕೆದ ಕಾರಣ ಏನಂತಂದ್ರೆ ಇವತ್ತು ಏನು ಅಭಿವೃದ್ಧಿ ಆಗೈತಲ್ಲ ಅದೇ ಒಂದು ಕಾರಣ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವೇನೈತಲ್ಲ ನಾಗರ ಸ್ವಾಮಿಗೆ ಇವತ್ತು ಅಭಿಷೇಕ ಮತ್ತು ಹೊಳ್ಳಿ ನಾಳೆ ದಿವಸ ಏನೈತಲ್ಲ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ. ಭಕ್ತಾದಿಗಳು ಎಲ್ಲಿಂದನೂ ಬಂದು ಕಾಶಿ ಇದೇ ಊರವರು ಅಲ್ಲದೆ ಬೇರೆಯವ್ರವರು ನಮ್ಮದು ಏನೈತಲ್ಲ ಪ್ರಸಾದ ಮಾಡಿಸ್ತೀರಂದ್ರೆ ನಮ್ಮದು ಸಹಕಾರ ಐತಿ ಇದಕ್ಕೆ ಅಂತೇಳಿ ಓಣಿಯವರು ಸಹಕಾರ ಕೊಡ್ತಾರೆ ನಮ್ಗೆ. ಪ್ರತಿ ವರ್ಷ ನಾವು ಏನು ಕೇಳದೇ ಇದ್ರೂ ತೊಗೊಳ್ರಿ ಮಾಡಿರಿ ಅಂತಂತೇಳಿ ಕೊಡ್ತಾರೆ. ಅದೇ ರೀತಿ ಬೇರೆ ಓಣಿಯವರು ಬಂದು ಕಾಶಿ ಅವರು ಸಹಕಾರ ಕೊಟ್ಟು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಭಾಗಿಯಾಗ್ತಾರ. ಅವ್ರಿಗೂ ದೇವ್ರು ಏನೈತಲ್ಲ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಒಂದು ಈ ಸಂದರ್ಭದಲ್ಲಿ ನಾಗೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಗರದ ಪೊಲೀಸ್ ಠಾಣೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಮನ್ವಯ ಸಭೆ ನಡೆಯಿತು. ನಗರದ ರೋಣ ರಸ್ತೆಯಲ್ಲಿನ ರೇವಣಸಿದ್ದೇಶ್ವರ ನಗರದಲ್ಲಿನ ಪೊಲೀಸ್ ಠಾಣೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಮನ್ವಯ ಸಭೆ ಗುರುವಾರ ನಡೆಯಿತು. ಸಭೆಯ ಕೇಂದ್ರ ಬಿಂದುವಾಗಿ ಗದಗ ಜಿಲ್ಲಾ ವರಿಷ್ಠಾಧಿಕಾರಿ BS ನೇಮನಗೌಡ ಪಾಲ್ಗೊಂಡು ವಿವಿಧ ಇಲಾಖೆಗಳಿಂದ ಮಾಹಿತಿ ಪಡೆದರು. ಬಳಿಕ
ಮಾಧ್ಯಮದ ಜೊತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BS ನೇಮನಗೌಡ ಮಾತನಾಡಿ, ಗದಗ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಗಜೇಂದ್ರಗಡ ಪಟ್ಟಣದಲ್ಲಿ ಸಂಚಾರ ನಿಯಮ ಪಾಲನೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ್ದೇವೆ. ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಬೇಕಿದೆ. ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಪುರಸಭೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇಲಾಖೆಯ ಅಗತ್ಯಗಳಿಗೆ ಸಹಕರಿಸಬೇಕಿದೆ. ಆಟೋ ಚಾಲಕರು, ಟೆಂಪೋ ಚಾಲಕರು, ಬಸ್ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡದೆ ನಿಗದಿತ ಸ್ಥಳಗಳಲ್ಲಿ ನಿಲುಗಡೆ ಮಾಡಬೇಕು. ಟ್ರಾಫಿಕ್ ಸಿಗ್ನಲ್, CCTVಗಳನ್ನು ಶೀಘ್ರವಾಗಿಯೇ ಸರಿಪಡಿಸುವ ವ್ಯವಸ್ಥೆ ನಡೆಯುತ್ತಿದೆ. ಸಾರ್ವಜನಿಕರೆಲ್ಲ ಇಲಾಖೆಯ ಜೊತೆ ಸಹಕರಿಸಿ ಸಂಚಾರ ನಿಯಮ ಪಾಲನೆ ಮಾಡಬೇಕಾಗಿದೆ ಎಂದರು. ಏನಿಲ್ಲ, ಈಗ ನಮಗೆಲ್ಲ ಗೊತ್ತಿದೆ ಗದಗ ಬಿಟ್ಟಿಗೆ ಅವರ ನಗರ ಬಿಟ್ಟರೆ ವಿಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ ಇಂಪಾರ್ಟೆಂಟ್ ಟೌನ್. ಇಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಇವಾಗ ಏನು ಟ್ರಾಫಿಕ್ ಸಿಸ್ಟಮ್ ಇದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಕೂಡ ನಾವು ಮೀಟಿಂಗ್ ಮಾಡಿದ್ವಿ. ಬಿಫೋರ್ ಎಲೆಕ್ಷನ್ ಸ್ಟಾರ್ಟ್ ಆಗಿ ಎಲೆಕ್ಷನ್ ಅದಾದಮೇಲೆ ಬಂದು ಕೂಡ ನಾವು ರೆಸಿಡೆಂಟ್ ಆಫೀಸರ್ಸ್ಗೆ ಸಿಗ್ನಲ್ ಲೈಟ್ ಎಲ್ಲ ಸ್ಟಾರ್ಟ್ ಮಾಡೋದು ಮೀಟಿಂಗ್ ಮಾಡಿದ್ವಿ. ಸೊ ಈಗ ಅದು ಫಾಲೋ ಅಪ್ ಮೀಟಿಂಗ್ ಇವತ್ತು ಮಾಡಿದ್ವಿ. ಏನಂತಂದರೆ ಸಿಗ್ನಲ್ ಲೈಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು. ಮತ್ತು ಸಿಟಿಯಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್, ಆಲ್ಟರ್ನೇಟಿವ್ ಪಾರ್ಕಿಂಗ್ ಇರ್ಬೋದು, ಒನ್ ಸೈಡ್ ಪಾರ್ಕಿಂಗ್ ಇರ್ಬೋದು, ಅದನ್ನು ಹೇಗೆ ಮಾಡಬೇಕು, ಮತ್ತು ಕ್ಯಾಟಲ್ಲಿ ಬರೋರು ಮತ್ತು ಅವರೆಲ್ಲ ಹೇಗೆ ಅಕಾಮಿಡೇಟ್ ಮಾಡಬೇಕು, ಆ ರೀತಿ ಎಲ್ಲ ನಮ್ಮ ಪೊಲೀಸ್ ಆಫೀಸರ್ಸು, ತಹಶೀಲ್ದಾರ್ ಅವರು, ಲೋಕಲ್ ಬಾಡಿ ಆಫೀಸರ್ಸು ಮತ್ತು ಆಕ್ಸಿಡೆಂಟ್ಸನ್ನು ಕಡಿಮೆ ಮಾಡೋದಕ್ಕೂ ನ್ಯಾಷನಲ್ ಹೈವೇ ಮತ್ತು ಪಿ.ಡಬ್ಲ್ಯೂ.ಡಿ ಅಧಿಕಾರಿಗಳ ಜೊತೆ ಈಗ ಮೀಟಿಂಗ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಏನೇನು ಮಾಡಬೇಕು ಅಂತೇಳಿ. ಸೊ ಅದನ್ನು ನಾವು ಮತ್ತೆ ಈಗ ಫಾಲೋ ಮನಸ್ಸಿನ ವೈ ಮತ್ತು ಮನಸ್ಸಿನ ವೀಕ್ ಆ ಥರ ಅವಕಾಶಕ್ಕೆ ಮತ್ತೆ ಫಾಲೋ ಅಪ್ ಮಾಡಿ ಒಟ್ಟಾರೆ ನಮ್ಮದೇನು ಉದ್ದೇಶ ಏನಿದೆ ಅಂತಂದರೆ ಒಂದು ಸುಗಮ ಸಂಚಾರ ವ್ಯವಸ್ಥೆಯನ್ನು ಗಜೇಂದ್ರಗಡ ಶಹರ ಮತ್ತು ಸುತ್ತಮುತ್ತಲ ಪ್ರದೇಶಕ್ಕೆ ಕೊಡಲಿಕ್ಕೆ ನಾವು ಪ್ಲ್ಯಾನ್ ಇಟ್ಕೊಂಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಕಾರ್ಯಾರಂಭ ಮಾಡಿದ್ವಿ. ಆದಷ್ಟು ಬೇಗ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಇನ್ಕ್ಲೂಡಿಂಗ್ KSRTC ಅವರು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಅವ್ರು ಬಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲಿ ಸ್ಟಾಪ್ ಕೊಡಬೇಕು, ಸೊ ಒಂದು ಈ ಥರ ಅಜೆಂಡಾ ಇಟ್ಕೊಂಡು ಮಾಡ್ತಾಯಿದ್ವಿ. ಮತ್ತು ಏನು ಹೆಲ್ಮೆಟ್ ಕಂಪಲ್ಸರಿ ಮಾಡೋದು, ಹೆಲ್ಮೆಟ್ ಎಲ್ಲ ಕಂಪಲ್ಸರಿ ವೇರ್ ಮಾಡಬೇಕು, ಅದನ್ನು ಡ್ರೈವ್ ತೊಗೋತಾ ಇದ್ದೀವಿ. ಇನ್ನು ಮೊನ್ನೆ ರೋಡಲ್ಲಿ ಆಗಿದೆ, ಇಲ್ಲಿ ಕೂಡ ಶಾರ್ಟಿಂಗ್ ಡ್ರೈವ್ ತೊಗೋತೀವಿ. ಅದೇ ರೀತಿ ಆಟೋ ರಿಕ್ಷಾದವ್ರು ಏನೇನು ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ಫಾರ್ಮ್ ಹಾಕೊಂಡಿರ್ಬೋದು. ಆಮೇಲೆ ವಿತೌಟ್ ರಿಜಿಸ್ಟ್ರೇಷನ್ ಕೆಲವು ಆಟೋ ರಿಕ್ಷಾಗಳನ್ನು ಬಳಸ್ತಾರೆ ಅಂತ ಮಾಡ್ತೀವಿ, ಅದನ್ನು ಆಫ್ ರೋಡ್ ಮಾಡೋದು. ಆಮೇಲೆ ಕೆಲವು ಗೂಡ್ಸ್ ಇದು ಏನು ಹಳ್ಳಿಗಳಿಂದ ಕೆಲವು ಆಟೋ ರಿಕ್ಷಾ ಮತ್ತು ಕೆಲವರಲ್ಲಿ ಏನು ಜನ ಅಥವಾ ಆಟೋ ಗೂಡ್ಸ್ ಬರ್ತದೆ ಅವ್ರಿಗೆಲ್ಲಿ ಪಾರ್ಕಿಂಗ್ ಕೊಡಬೇಕು. ಎಲ್ಲರೂ ಬಂದು ಒಂದೇ ಆ ಜಂಕ್ಷನಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಆಗ್ತದೆ. ಸ್ವಲ್ಪ ಸ್ಕ್ಯಾಟರ್ಡ್ ಆಗಿ ಮಾಡೋದಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಅಧಿಕಾರಿಗಳು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಸೂಚನೆ ಕೊಟ್ಟಿವಿ. ಸೊ ಅವರು ತಕ್ಷಣ ಎಲ್ಲ ಕಾರ್ಯಾರಂಭ ಮಾಡಿ ಒಂದು ಅಟ್ಲೀಸ್ಟ್ 1 ಮಂತಲ್ಲಿ ಇಟ್ಕೊಂಡು ಪ್ರಾಪರ್ ಒಂದು ರೂಪ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಮಾರ್ಕೆಟ್ ಸ್ಥಳಾಂತರ ಬಗ್ಗೆ ಅವತ್ತು ಮಾರ್ಕೆಟ್ ಮೊದಲಾದ ಟ್ರಾಫಿಕ್ ಹಲವಾರು ಬಾರಿ ಈ ವಿಷಯ ನಿಮ್ಮಿಂದ ಕೂಡ ಆಗಿದೆ. ಅದ್ರ ಬಗ್ಗೆ ಏನು ಅಧಿಕಾರಿಗಳು CMC ಅವ್ರಿಗೆ ಮಾತಾಡಿದ್ವಿ. ಅದಕ್ಕೆ ಅದೊಂದು ನಿರ್ಮಿತವಾದ ಜಾಗ ಇದೆ, ಅಲ್ಲಿ ನಾವು ಶಿಫ್ಟ್ ಮಾಡೋದ್ರ ಬಗ್ಗೆ ಅವ್ರ ತಕ್ಷಣ ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಏನು ಅಲ್ಲಿ ಕ್ಯಾಪಲ್ಲಿ ಮಾಡೋದ್ರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆ ಸೂಚನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಆಫೀಸರ್ಸು ಅದನ್ನ ಸೇರಿ ಅವ್ರಿಗೆ ಮೀಟಿಂಗ್ ಮಾಡಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಏನಿಗೂ ಕ್ರಮ ಸರ್ ಅಪಾರ್ಟ್ CCTV ಈಗ ನಮ್ಮ ನಗರಸಭೆಯವರು ಕೂಡ ಮಾತಾಡಿದೆ. ಆಲ್ರೆಡಿ ನಾವು 3rd ಆಯಿತು ಟ್ರಯಲ್ ಮಾಡಿದ್ವಿ ಟೀಮ್, ಅದು ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಈಗ ಅದನ್ನ ಎಕ್ಸ್ಪಾಂಡ್ ಮಾಡಿ ಎಲ್ಲ ಔಟ್ಸ್ಕರ್ಟ್ಸಿಗೆ ಕಡೆಯಿಂದ ಊರಲ್ಲಿ ಬರೋರು ಮತ್ತೊಬ್ಬರು ಹೆಲ್ಮೆಟ್ ಹಾಕೊಂಡು ಹೋಗಿರ್ಬೋದು, ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಕೂಡ ಇದು ಮಾಡ್ತೀವಿ. ಇನ್ನೊಂದು ಏನಾಗಿದೆ ಅಂತಂದರೆ ಎಲ್ಲ ಸರ್ಕಾರದಿಂದ ಆಗಲಿ ಅಂತ ಕಾಯಬೇಡ ಅಂತೇಳಿ ಈ ವರ್ತಕರ ಸಂಘದ್ದು ಮತ್ತು ಓಲ್ಡ್ ಸ್ಮಿತ್ಸ್ ಅಸೋಸಿಯೇಷನ್ ಅವರು ಒಂದು ಮೀಟಿಂಗ್ ಮಾಡಿ ಶಾರ್ಟ್ಲಿ ಅವ್ರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅವ್ರ ಕಡೆಯಿಂದ ಒಂದು ಕ್ಯಾಮ್ರಾ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಗೌರ್ಮೆಂಟ್ ಸೈಡಿಂದ ಏನಿದೆ ಎಲ್ಲ ಅದನ್ನು ಮಾಡ್ತೀವಿ. ಸೊ ಅಂಗಡಿ ಮುಗ್ಗಟ್ಟಿದ್ದವರು ಕೂಡ ಅವರು ಸ್ವಲ್ಪ ಕ್ಯಾಮ್ರಾಗಳನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗ್ತದೆ, ಇನ್ನೂ ಸೇಫ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತದೆ, ಅದು ಕೂಡ ಮಾಡ್ತೀವಿ. ಈಗ ಸಿಟಿಯಲ್ಲಿ ಮೊದಲಿದ್ದು ಸರ್ CC ಕ್ಯಾಮ್ರಾ ಅವೆಲ್ಲ ಬಂದ ಚಾಲು ಮಾಡಿ ಕನೆಕ್ಷನ್ ಇಲ್ಲ, ಹಳೆ ಪೊಲೀಸ್ ಕನೆಕ್ಷನ್ ಆಲ್ಮೋಸ್ಟ್ ಎಲ್ಲ ಬಂದಿದೆ ಸರ್. ಅದು ಶಿಫ್ಟ್ ಆಗಿದೆ. ಯಾಕಂದ್ರೆ ಮಾನಿಟರ್ ಮಾಡಲಿಲ್ಲ ನಮ್ಗೆ ವರ್ಕಿಂಗ್ ಇದ್ದು ಗೊತ್ತೇ ಆಗೋದು. ಮೇಲೆ ನಮ್ಗೆ ಕ್ಯಾಮ್ರಾ ಕಾಣ್ತಾ ಇರ್ಬೋದು, ಬಟ್ ಒಳಗೆ ವರ್ಕಿಂಗ್ ಇದ್ದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದು ನಮ್ಮ ಇಲ್ಲಿ ಕನೆಕ್ಷನ್ ತೊಗೊಂಡಿದ್ರೆ ಅದನ್ನು ಕರೆಕ್ಟ್ ಗೊತ್ತಾಗುತ್ತೆ. ಅದು ಸ್ಯಾನಿಟೈಸರ್ ಎನ್ಶೂರ್
ನೀವು ನಿಗದಿ ಮಾಡಿರ್ತಕ್ಕಂಥ ಆ ಸ್ಥಳಗಳಲ್ಲಿ ಎಲ್ಲರಿಗೂ ಅಷ್ಟೇ ಇದೆ, ಅಲ್ಲಿ ಕಂಬಗಳೆಲ್ಲ CCTV ಇಲ್ಲ. ನೀವು ಲೊಕೇಟ್ ಮಾಡಿರ್ತಕ್ಕಂಥ ಪ್ಲೇಸ್ಗಳು ಅದೇ ಸರ್, ಪದೇ ಪದೇ ಅದೇ ಆಗುತ್ತೆ ಸರ್ ಅಂತ. ಈಗ ಫಂಡ್ ಇಶ್ಯೂ ಫಂಡ್ ಬೇಕು, ಸೊ ಅದಕ್ಕೆ ಅವರು ಎಷ್ಟು ಫೆಸಿಲಿಟೇಟ್ ಮಾಡ್ತಾರೆ ನಾವು ಅಷ್ಟು ಮುಂದೆ ಹೋಗ್ಲಿಕ್ಕೆ. ಸೊ ಅದನ್ನು ನನ್ನ ಗಮನಕ್ಕೆ ಇದೆ, ಎಲ್ಲ ಕಡೆ ಪಿಲ್ಲರ್ ಹಾಕಿಬಿಟ್ಟಾರೆ, ಕ್ಯಾಮ್ರಾ ಹಾಕಿ. ಅಂದ್ರೆ ಅದೇನಾಗುತ್ತೆ ಸರ್, ಕೆಲವೊಂದು ಕಡೆಗೆ ಅವು ನಟ್ಟುಗಳು ಬಿಟ್ಟಿದ್ದಾರೆ, ಅವು ಯಾರಿಗಾದ್ರೂ ಅಪಘಾತ ಆಗ್ಬೋದು ಅಂತ ಅದನ್ನು TFC ಗಮನಿಸ್ತಾರೆ, ಯಾರು ಗಮನಿಸ್ತಾರೆ. ಈಗ ನಾಳೆ ಏನಾದರೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು CCTV ಡಿಸೈನಿಂಗ್ CCTV ಅಂತ ಒಂದು ಇಲಾಖೆ ಬೇರೆ ಬೇರೆ ಫಂಡ್ಸ್ ಎಲ್ಲ ಬೇಕಾದ್ರೆ ಎಷ್ಟು ಕಂಬಗಳಾಗ್ಬೋದು ಅಷ್ಟು 19 ಕಡೆ ಲೊಕೇಟ್ ಮಾಡಿದ್ರು ಸರ್. ಅಲ್ಲ, ಅಷ್ಟು ಮಾಡಿ ಕಂಬ ಹಾಕಿ 46 ಕ್ಯಾಮ್ರಾ ಏನೋ ಇದು ಮಾಡಿದೆ ಸರ್. ಹಾಕಿ ಬಿಟ್ಟಿದ್ದು ಎಷ್ಟು? ಇನ್ನು ಬಿಟ್ಟಿದ್ದು 5 ಸ್ಥಳಗಳನ್ನು ಕ್ಯಾಮ್ರಾ ಆಕ್ಷನ್ CM ಸರ್ ಇಮಿಡಿಯೇಟ್ಲಿ 2 ದಿವಸ ಎಲ್ಲ ಕಂಬಗಳಿಗೆ ಕ್ಯಾಮ್ರಾ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿ. ಎಲ್ಲಿ ಯಾವ ಕಡೆ ಯಾವ ಸೈಡ್ ಅದಾವು ಸರ್ ಕೊಡಕತ್ತೀವಿ ಸರ್, ರಂಗ್ ಬಂದಿದ್ವಿ KGB ಕಲ್ಯಾಣ ಒಂದು ಕಡೆ ನಂಗೆ ಎಲ್ಲರೂ ತೋರಿಸ್ತಾರೆ. ಹಾಂ ಈಗ ಆಮೇಲೆ ಬರ್ತೀನಿ ನಾನು, ಒಂದು ಕಡೆ ನಾನು ತೋರಿಸ್ತೀನಿ. ಒಟ್ಟು ಇಲ್ಲೆಲ್ಲ ಕೊಡಕತ್ತಿರ ಬಂದಿದೆ ಸರ್, ರಂಗ್ ಮಂದಿರ ಬಂದಿದ್ವಿ, KGB ಕಲ್ಯಾಣ ಮಂಟಪ, ಚೆನ್ನಮ್ಮ ವೃತ್ತ, ಅದರ ನಂತರ ಪೂರ್ತಿ ಕ್ರಾಸು ಮತ್ತು ಮುನ್ಸಿಪಾಲ್ಟಿಯಿಂದ ಇವು ಎಲ್ಲ 3 ಕ್ಯಾಮ್ರಾ ಹೈವೇ ಮಾಡೋದು ಹಾಂ. ಆಮೇಲೆ ಮುನ್ಸಿಪಾಲ್ಟಿ ಬಾಜುನೇ ಸರ್ ಅದು ಏನಾಗ್ತಿಲ್ಲ. ಆಮೇಲೆ ಕೊಡಕತ್ತಿರಕ್ಕೂ ಇಲ್ಲ ಚೀಫ್ ಆಫೀಸರ್ ಇರ್ಲಿಕ್ಕೆ ಸರ್ ವಿಸಿಟ್ ಮಾಡ್ತೀನಿ ಸರ್. ನೋಡೋದು ನಾವು ಏನು ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ಅದು ಇನ್ನೊಂದು ನಿರ್ವಹಣೆ ಯಾರು ಮಾಡ್ಬೇಕಂತ ಸ್ವಲ್ಪ ಸಮಸ್ಯೆ ಇದೆ. ಅವರೇ ಮಾಡ್ಬೋದು. ಅವ್ರು ನಮ್ಗೆ ಏನು ಸ್ಪೆಷಲ್ ಫಂಡ್ ಏನು ಇದು ಮಾಡಿಲ್ಲ, ಜನರೇಟ್ ಮಾಡ್ತಾರಲ್ಲ ಟ್ಯಾಕ್ಸ್ ಹ್ಯಾಂಡ್ ಓವರ್ ಮಾಡಿಲ್ಲ ಇಲ್ಲ ಅಂತ ಅಂತ ಯಾರು ಸರ್ 2 ಸಲ ಲೆಟರ್ ಮಾಡಿಲ್ಲ ಅಂತ ನಾನು ಅಲ್ಲಿ ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ? PM ಸರ್. TMC ಅವ್ರಿಗೆ ಇರ್ತದೆ, TMC ಅವ್ರಿಗೆ ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ? ನಮ್ಗೆ ಬಗ್ಗೆ ಏನು ನಾವು ಮಾತಾಡ್ತೀನಿ ಚೀಫ್ ಆಫೀಸರ್ ಸರ್. ಗುಡಾಡಿ ದನಗಳ ಕಾಟ ಮಾಡಿ ಆಲ್ರೆಡಿ ಗದಗಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಗೋಶಾಲೆ ಮಾಡಿ ಸೇಮ್ ಇನ್ಸ್ಟ್ರಕ್ಷನ್ DC ಸರ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಶಾಪ್ ಎಲ್ಲ ಮಾಡಿಸಿ ಸರ್. ಒಂದು ಶುರು ಮಾತಾಡಿದ್ರು ಲಾಸ್ಟ್ ಟೈಮ್ 2 ದನಗಳನ್ನು ಇದು ಮಾಡಿದ್ದಾರೆ, ಶೂಟ್ ಮಾಡಿದ್ದಾರೆ ಸರ್. ಇಲ್ಲಿ ಪೊಲೀಸ್ ಹೋಗಿದ್ರು ಸರ್, ಅವರು ಆಮೇಲೆ ಬೀಚ್ ಸರ್, ಒಂದು 2 ದನಗಳು ಸಹ ಹೋಗಿದ್ರು ಸರ್. ಮತ್ತು ತದನಂತರ ಗೋಶಾಲೆ ಮಾಡಿ ಅಲ್ಲ ಸರ್, ಈಗ ಶೀತಲ್ ಪರ್ಮಾರ್ ಅವರು ಅಲ್ಲ ಸರ್, ಅವ್ರಿಗೆ ನಾನು ಮಾತಾಡಿದ್ದೆ. ಅವ್ರು ಏನಂತಾರೆ, ಈಗ ಒಂದು 10-20 ದನ ಬಂದು ಬಿಡ್ತಾರೆ, ಒಂದು ವಾರ 20 ಅವಕ್ಕೇನು ಆಗಿರೋ ನಾವು ಮಾಡ್ತೀವಿ, ಔಷಧ ಕೊಡ್ತೀವಿ. ಆಮೇಲೆ ಇನ್ಫ್ಲುಯೆನ್ಸ್ ತೊಗೊಂಬಂದು ನಮ್ಮೂರೇ ಅಂತ ಒಯ್ದು ಬಿಡ್ತಾರೆ. ಆ ಕಾರಣಕ್ಕೆ ನಾನು ಒಲ್ಲೇ ನಿಮ್ಗೆ ಬಿಟ್ಟು ಹೊರತು ಅವನೇನು ನಾನು ಕಾಪಾಡಬೇಕನ್ನೋದಿಲ್ಲ, ನಮ್ಮ ಕಾಪಾಡ್ತೀವಿ ಅಂತ ಅಂದ್ರೆ ಆ ಥರ ಬಂದಾಗ ಫೈನ್ ಹಾಕ್ಲಿಕ್ಕೆ ಕೂಡ ಅವಕಾಶ ಇದೆ. ಅಂದ್ರೆ ಮತ್ತೆ ಯಾರೇ ಸಾಕಿತ್ತಂದ್ರೆ ರೆಡಿ ಮಾಡಿಕೊಟ್ಟು ತೊಗೊಂಡೋದಾಗ ಆಗುತ್ತೆ. ಅದೇ ಸರ್, ಅದಕ್ಕೆ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ. ನಾವು ಚೀಫ್ ಆಫೀಸರ್ ಸರ್ ಚೀಫ್ ಆಫೀಸರ್ ಯಾಕಂದ್ರೆ ಲೋಕಲ್ ತೊಗೊಳಕ್ಕೆ ರೆಡಿ ಅದಾರ ಸರ್ ಅವರು, ಗೋಶಾಲೆ ಅವರು. ಏನಕ್ಕೆ ಒಂದು 2-3 ಬೇರೆ ತೊಗೊಂಡು ಹೋಗಿ ಮತ್ತೆ ಯಾರೋ ಇನ್ಫ್ಲುಯೆನ್ಸ್ ಕೊಟ್ಟು ತೊಗೊಂಡು ಒಳ್ಳೆ ಹೋಗ್ತಾರೆ. ಇನ್ಫ್ಲೂಯೆನ್ಸ್ ದೇ ಶುಡ್ ಪೇ ದ ಪೆನಾಲ್ಟಿ ಅಲ್ಲ, ಅದನ್ನ ಮಾಡ್ಬೇಕು ಸರ್. ದೆನ್ ಅವರು ಬಿಸಿಟ್ ಆಗ್ತದೆ. ಹೌದು ನಾವು ಮಾಡಿ ತಪ್ಪಿದೆ, ಫ್ರೀ ಕೊಟ್ಟರೆ ಮತ್ತೆ ಆಯ್ತು 15 ದಿವಸ ಯಾರಾದ್ರೂ ಸಾಕಿ ನಮ್ಗೆ ತಂದು ಕೊಡ್ತಾರೆ ಅನ್ನೋಂಗೆ ಆಗ್ಬಾರ್ದು. ವಿಲ್ ಎನ್ಶೂರ್ ದಟ್ ಮಾಡಿಸಿ ನಮ್ದೆಲ್ಲ ಸರ್ಕಾರ. ಥ್ಯಾಂಕ್ ಯು. ಇನ್ನು ಸಮನ್ವಯ ಸಭೆಯಲ್ಲಿ RTO ವಿಶಾಲ್ ಪವಾರ್, ಗಜೇಂದ್ರಗಡ ತಾಲೂಕು ತಹಸೀಲ್ದಾರರಾದ ಕಿರಣ್ ಕುಮಾರ್ ಕುಲಕರ್ಣಿ, ರೋಣ CPI SS ಬೀಳ್ಗಿ, ಗಜೇಂದ್ರಗಡ ಠಾಣೆಯ PSI ಸೋಮನಗೌಡ ಗೌಡರ್, ಲೋಕೋಪಯೋಗಿ ಇಲಾಖೆಯ AEE ಬಲವಂತರಾಯ್ ಮೋಹಿತೆ, ನ್ಯಾಷನಲ್ ಹೈವೇ AEE NK ಮೂರ್ತಿ, ಡಬಲಿ ಗಿರೀಶ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್, ತಾಲೂಕಾ ವೈದ್ಯಾಧಿಕಾರಿ ಅನಿಲ್ ತೋಟರ್ ಸೇರಿದಂತೆ ಅನೇಕರು ಇದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಶ್ರದ್ಧಾ ಭಕ್ತಿಯ ನಾಗರ ಪಂಚಮಿ, ನಾಗದೇವರ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ ಸಮರ್ಪಣೆ. ಜಿಲ್ಲಾ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಸಮನ್ವಯ ಸಭೆ, ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.